ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಹೇಗಿದ್ದೀರಾ ಎಲ್ಲರೂ ಈಮಾನಿನ ಹಾಲತಿನಲ್ಲಿ ಇದ್ದೀರಾ ಎಂದು ನಾನು ಭಾವಿಸುತ್ತಾ ಆ ಅಲ್ಲಾಹನ ಕರುಣೆ, ಕಾಳಜಿ, ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತಾ ಆ ಅಲ್ಲಾಹನಿನಲ್ಲಿ ಬೇಡುತ್ತಾ ಇಂದಿನ ವಿಡಿಯೋವನ್ನು ಶುರು ಮಾಡೋಣ. ಇಂದಿನ ವಿಡಿಯೋದಲ್ಲಿ ನಾವು ಹಜರತ್ ಬೀಬಿ ಫಾತಿಮಾ ಅವರ ಮದುವೆಯ ಬಗ್ಗೆ ತಿಳಿದುಕೊಳ್ಳೋಣ. ಅವರ ಮದುವೆ ಹೇಗಾಯಿತು, ಅವರ ಮದುವೆಗೆ ಯಾರ್ಯಾರ ಸಂಬಂಧಗಳು ಮೊದಲಿಗೆ ಅವರ ಮನೆಗೆ ಬಂದಿದ್ದವು ಮತ್ತು ಕೊನೆಗೆ ಹಜರತ್ ಮೌಲಾ ಅಲಿ ರಜಿ ಅಲ್ಲಾ ಅನ್ಹು ಅವರ ಜೊತೆಗೆ ಅವರ ಮದುವೆಯನ್ನು ಯಾರು ನಿಶ್ಚಯಿಸಿದರು ಮತ್ತು ಅವರ ಮದುವೆಯಲ್ಲಿ ಏನೆಲ್ಲ ಅಡುಗೆಗಳನ್ನು ಮಾಡಿದ್ದರು ಮತ್ತು ಅವರು ಕೊನೆಗೆ ಹೇಗೆ ಗಂಡನ ಮನೆಗೆ ಯಾವ ರೀತಿಯಾಗಿ ಹೋದರು ಎಂಬುವ ಸಂಪೂರ್ಣ ಮಾಹಿತಿಯನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಮ್ಮ ನಬಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಒಟ್ಟು 4 ಜನ ಹೆಣ್ಣು ಮಕ್ಕಳು. ಆ 4 ಜನ ಹೆಣ್ಣು ಮಕ್ಕಳು ಯಾರ್ಯಾರು ಎಂದರೆ ಹಜರತ್ ಝೈನಬ್, ರುಖಯ್ಯಾ, ಉಮ್ಮೆ ಕುಲ್ಸುಮ್ ಮತ್ತು ಕೊನೆಯದಾಗಿ ಚಿಕ್ಕ ಮಗಳಾದ ಹಜರತ್ ಬೀಬಿ ಫಾತಿಮಾ ಅವರು. ಹಜರತ್ ಬೀಬಿ ಫಾತಿಮಾ ಅವರು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಅತಿ ಮುದ್ದು ಮತ್ತು ಪ್ರಿಯವಾದ ಮಗಳು ಆಗಿದ್ದರು. ಹಜರತ್ ಬೀಬಿ ಫಾತಿಮಾ ಅವರ ಮದುವೆ ತುಂಬಾ ಎಂದರೆ ತುಂಬಾ ಪ್ರಮುಖವಾದದ್ದು. ಇದು ಅಲ್ಲಾಹನ ಆಜ್ಞೆಯಂತೆ ಆಗಿದ್ದು, ಆದ್ದರಿಂದ ಇದು ಒಂದು ಐತಿಹಾಸಿಕ ಮದುವೆಯೂ ಕೂಡ ಆಗಿದೆ. ಒಂದು ದಿನ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸ್ಜಿದ್ ನಬವಿಯಲ್ಲಿ ಕುಳಿತಿರುತ್ತಾರೆ. ಆಗ ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಬಂದು ಹಜರತ್ ಬೀಬಿ ಫಾತಿಮಾ ಅವರ ಸಂಬಂಧವನ್ನು ಕೇಳುತ್ತಾರೆ. ಆಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರ ಮಾತುಗಳನ್ನು ಕೇಳಿಸಿಕೊಂಡು ಏನು ಹೇಳುವುದಿಲ್ಲ, ಸುಮ್ಮನೆ ಮೌನವಾಗಿ ಕುಳಿತಿರುತ್ತಾರೆ. ಅವರ ಮೌನವನ್ನು ನೋಡಿ ಹಜರತ್ ಅಬೂಬಕರ್ ಸಿದ್ದಿಕ್ ಅವರು ಮರಳಿ ಹೋಗುತ್ತಾರೆ. ಅದೇ ಸಮಯದಲ್ಲಿ ಹಜರತ್ ಉಮರ್ ರಜಿ ಅಲ್ಲಾ ಅನ್ಹು ಅವರು ಬಂದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ನಿಮ್ಮ ಮಗಳು ಹಜರತ್ ಬೀಬಿ ಫಾತಿಮಾರವರನ್ನು ನನ್ನ ಕೈಗೆ ಕೊಡಿ ಎಂದು ಅವರು ಹಜರತ್ ಉಮರ್ ಅವರು ಕೂಡ ಹಜರತ್ ಬೀಬಿ ಫಾತಿಮಾ ಅವರ ಸಂಬಂಧವನ್ನು ಬೇಡುತ್ತಾರೆ. ಆ ಸಮಯದಲ್ಲೂ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನೂ ಹೇಳುವುದಿಲ್ಲ, ಮೌನವಾಗಿಯೇ ಕುಳಿತಿರುತ್ತಾರೆ. ಅವರ ಮೌನವನ್ನು ನೋಡಿಯೂ ಕೂಡ ಹಜರತ್ ಉಮರ್ ರಜಿ ಅಲ್ಲಾ ಅನ್ಹು ಅವರು ವಾಪಸ್ ಮರಳುತ್ತಾರೆ. ಆ ಸಮಯದಲ್ಲಿ ಅಬ್ದುಲ್ ರೆಹಮಾನ್ ಬಿನ್ ಔಫ್ ರಜಿ ಅಲ್ಲಾ ಅನ್ಹು ಅವರು ಹಜರತ್ ಅಲಿ ರಜಿ ಅಲ್ಲಾ ಅನ್ಹು ಅವರಿಗೆ ನೀವು ಹೋಗಿ ಹಜರತ್ ಬೀಬಿ ಫಾತಿಮಾ ಅವರ ಸಂಬಂಧವನ್ನು ಕೇಳಿ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿಮಗೆ ಕೊಡುತ್ತಾರೆ ಎಂದು ಒತ್ತಾಯ ಮಾಡುತ್ತಾರೆ. ಆಗ ಹಜರತ್ ಅಲಿ ರಜಿ ಅಲ್ಲಾ ಅನ್ಹು ಅವರು ಏನು ಹೇಳುತ್ತಾರೆ ಎಂದರೆ, ನಾನು ಹೋಗಿ ಹೇಗೆ ಹಜರತ್ ಬೀಬಿ ಫಾತಿಮಾ ಅವರ ಸಂಬಂಧವನ್ನು ಕೇಳಲಿ? ನಾನು ಒಬ್ಬ ತುಂಬಾ ಬಡವನಿದ್ದೇನೆ, ನನಗೆ ಇರಲು ಮನೆಯೂ ಸಹಿತ ಇಲ್ಲ. ನಾನು ಹೋಗಿ ಹೇಗೆ ನಬಿಯ ಬಳಿ ಈ ಸಂಬಂಧವನ್ನು ಕೇಳಲಿ ಎಂದು ಹೇಳುತ್ತಾರೆ. ಹೀಗೆ ಅಲಿ ರಜಿ ಅಲ್ಲಾ ಅನ್ಹು ಅವರು ಹೇಳಿದ ನಂತರವೂ ಕೂಡ ಆ ಸಹಾಬಿ ಅವರು ನೀವು ಹೋಗಿ ಒಂದು ಮಾತು ಕೇಳಿಯಾದರೂ ನೋಡಿ ಎಂದು ಒತ್ತಾಯ ಮಾಡಿ ಹಜರತ್ ಅಲಿ ಅವರನ್ನು ಮಸ್ಜಿದ್ ಒಳಗೆ ಕಳಿಸುತ್ತಾರೆ. ಆಗ ಹಜರತ್ ಅಲಿ ಅವರು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಹೋಗಿ ಕೇವಲ ಸಲಾಂ ಮಾತ್ರ ಮಾಡಿ ಸುಮ್ಮನೆ ನಿಲ್ಲುತ್ತಾರೆ. ಆಗ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತಿಳಿದಿರುತ್ತದೆ ಇವರು ಯಾವ ವಿಚಾರದ ಬಗ್ಗೆ ನನ್ನ ಕಡೆ ಬಂದಿದ್ದಾರೆ ಎಂದು. ಆದರೂ ಸಹಿತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಅಲಿ ಅವರಿಗೆ ಕೇಳುತ್ತಾರೆ, ಅಲ್ಲಿ ಏನು ವಿಷಯ, ಯಾಕೆ ಬಂದಿದ್ದು ಎಂದು. ಆಗ ಅಲಿ ರಜಿ ಅಲ್ಲಾ ಅನ್ಹು ಅವರು ಆಗಲೂ ಸಹಿತ ಏನು ಹೇಳುವುದಿಲ್ಲ, ಮೌನವಾಗಿ ನಿಂತಿರುತ್ತಾರೆ. ಆಗ ಸ್ವತಃ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಕೇಳುತ್ತಾರೆ, ನೀವು ಹಜರತ್ ಬೀಬಿ ಫಾತಿಮಾ ಅವರ ಸಂಬಂಧದ ಬಗ್ಗೆ ಮಾತನಾಡಲು ಬಂದಿದ್ದೀರಿ ಅಲ್ಲವೇ ಎಂದು. ಆಗ ಸಣ್ಣ ದನಿಯಲ್ಲಿ ಹಜರತ್ ಮೌಲಾ ಅಲಿ ರಜಿ ಅಲ್ಲಾ ಅನ್ಹು ಅವರು ಹೇಳುತ್ತಾರೆ, ಹೌದು ಎಂದು. ಆಗ ಆ ಮಾತಿಗೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಏನು ಹೇಳುವುದಿಲ್ಲ, ಕೇವಲ ಇನ್ಶಾ ಅಲ್ಲಾ ಎಂದು ಹೇಳಿ ಸುಮ್ಮನಾಗುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇನ್ಶಾ ಅಲ್ಲಾ ಎಂದು ಹೇಳಿ ಸುಮ್ಮನಾದ ನಂತರ ಹಜರತ್ ಅಲಿ ರಜಿ ಅಲ್ಲಾ ಅನ್ಹು ಅವರು ಹೊರಗಡೆ ಹೋಗುತ್ತಾರೆ. ಹೊರಗಡೆ ಹೋದ ನಂತರ ಆ ಸಹಾಬಿಯವರು ಆತುರದಿಂದ ಏನಾಯಿತು, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿಮಗೆ ಏನು ಹೇಳಿದರು ಎಂದು ಕುತೂಹಲದಿಂದ ಕೇಳುತ್ತಾರೆ. ಆಗ ಹಜರತ್ ಅಲಿ ರಜಿ ಅಲ್ಲಾ ಅನ್ಹು ಅವರು ನಾನು ಮೊದಲೇ ಬೇಡ ಅಂದೆ, ನೀವು ನನ್ನನ್ನು ಒತ್ತಾಯ ಮಾಡಿ ಒಳಗೆ ಕಳುಹಿಸಿದಿರಿ
ನಾನು ಹೋಗಬಾರುತ್ತಿದ್ದೇನೋ ಎಂದು ಹೇಳುತ್ತಾರೆ. ಆಗ ಆ ಸಹಾಬಿಯವರು, ನೀವು ಮೊದಲು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನಿಮಗೆ ಏನು ಉತ್ತರವನ್ನು ಕೊಟ್ಟರು ಅದನ್ನಾದರೂ ಹೇಳಿ ಎಂದು ಒತ್ತಾಯ ಮಾಡಿದ ನಂತರ ಹಜರತ್ ಅಲಿ ರಜಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇವಲ ಇನ್ಶಾ ಅಲ್ಲಾ ಎಂದು ಸುಮ್ಮನಾದರು ಎಂದು. ಆಗ ಆ ಸಹಾಬಿಯವರು ಹೇಳುತ್ತಾರೆ, ನಬಿ ಅವರ ಇನ್ಶಾ ಅಲ್ಲಾ ಎಂದರೆ ಅವರಿಗೆ ಒಪ್ಪಿಗೆ ಇದೆ ಎಂದು ಅರ್ಥ ಎಂದು ಹೇಳುತ್ತಾರೆ. ಇದರಲ್ಲಿ ನಾವು ಗಮನಿಸಬೇಕಾದ ಒಂದು ಪ್ರಮುಖವಾದ ವಿಷಯ ಇದೆ. ಅದು ಏನು ಎಂದರೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹಜರತ್ ಅಲಿ ಅವರಿಗೆ ತಕ್ಷಣವೇ ಯಾಕೆ ಒಪ್ಪಿಗೆ ನೀಡಲಿಲ್ಲ, ಹೂ ಎಂದು ಯಾಕೆ ಹೇಳಲಿಲ್ಲ ಎಂದರೆ, ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಮನೆಗೆ ಹೋಗಿ ಹಜರತ್ ಬೀಬಿ ಫಾತಿಮಾರವರನ್ನು, ಮಗಳೇ, ನಿನಗೆ ಅಲಿ ರಜಿಯಲ್ಲಾಹು ಅನ್ಹು ಅವರ ಸಂಬಂಧ ಬಂದಿದೆ, ನಿನಗೆ ಒಪ್ಪಿಗೆ ಇದ್ದರೆ ಹೇಳು, ನಾನು ಅವರೊಟ್ಟಿಗೆ ನಿನ್ನ ಮದುವೆಯನ್ನು ಮಾಡುತ್ತೇನೆ ಎಂದು ಮಗಳ ಒಪ್ಪಿಗೆಯನ್ನು ಕೇಳಲು ಮನೆಗೆ ಹೋಗುತ್ತಾರೆ. ಯಾಕೆ ಅಂದರೆ, ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಆಜ್ಞೆ ಆಗಿದ್ದರೂ ಕೂಡ ಹಜರತ್ ಜಿಬ್ರೈಲ್ ಅಲೈಹಿಸ್ಸಲಾಂ ಅವರಿಗೆ ಬಂದು, ಜಿಬ್ರೈಲ್ ಅಲೈಹಿಸ್ಸಲಾಂ ಬಂದು ಅಲ್ಲಾಹನು ನಿಮ್ಮ ಮಗಳ ಮದುವೆಯನ್ನು ಹಜರತ್ ಅಲಿ ಅವರ ಜೊತೆ ಮಾಡಬೇಕು ಎಂದು ಹೇಳಿದ ನಂತರವೂ ಕೂಡ ಹಜರತ್ ಬೀಬಿ ಫಾತಿಮಾರವರನ್ನು ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳಿಯೇ ಹಜರತ್ ಬೀಬಿ ಫಾತಿಮಾರವರ ಒಪ್ಪಿಗೆಯನ್ನು ಪಡೆದೇ ತಾವು ಮುಂದುವರಿಯುತ್ತಾರೆ. ಆಗ ಹಜರತ್ ಬೀಬಿ ಫಾತಿಮಾ ಅವರು ಒಪ್ಪಿಗೆ ನೀಡಿದ ನಂತರವೇ ಅವರು ಮುಂದುವರಿಯುತ್ತಾರೆ. ಇದರಲ್ಲಿ ನಾವು ತುಂಬಾ ದೊಡ್ಡ ವಿಷಯವನ್ನು ತಿಳಿದುಕೊಳ್ಳಬೇಕು. ಯಾಕೆ ಅಂದರೆ, ನಮ್ಮ ಮನೆಗಳಲ್ಲಿ ಆಗುವಂತಹ ಮದುವೆಗಳು ಹೇಗೆ ಆಗುತ್ತವೆ ಎಂದರೆ, ಕೇವಲ ಹಿರಿಯರು ನಿಶ್ಚಯಿಸಿ ಮಾಡಿಬಿಡುತ್ತಾರೆ. ತಮ್ಮ ಮಗಳನ್ನು ಕೇಳದೆ, ಅವಳ ಒಪ್ಪಿಗೆಯನ್ನು ಕೇಳದೆ, ತಮ್ಮ ಒಪ್ಪಿಗೆಯ ಪ್ರಕಾರ ಮಾಡಿಬಿಡುತ್ತಾರೆ. ಇದು ತುಂಬಾ ತಪ್ಪಾದ ವಿಷಯ. ಯಾಕೆ ಅಂದರೆ, ಜೀವನ ಮಾಡಬೇಕಾದದ್ದು ಆ ಮಗಳು ಹೋಗಿ ಅಲ್ಲಿ ಜೀವನ ಮಾಡಬೇಕು. ಹಾಗಾಗಿ ಅವಳ ಒಪ್ಪಿಗೆಯನ್ನು ಪಡೆಯುವುದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು 1400 ವರ್ಷಗಳ ಹಿಂದೆಯೇ ನಮಗೆ ಈ ಪಾಠವನ್ನು ಕಲಿಸಿಕೊಟ್ಟಿದ್ದಾರೆ. ಹಜರತ್ ಬೀಬಿ ಫಾತಿಮಾರವರನ್ನು ಕೇಳಿಯೇ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮುಂದುವರಿಯುತ್ತಾರೆ. ಈ ರೀತಿಯಾದ ಮದುವೆ ನಮ್ಮ ನೈಜ ಜೀವನದಲ್ಲೂ ನಾವು ಅಳವಡಿಸಿಕೊಳ್ಳಬೇಕು. ಯಾಕೆ ಅಂದರೆ, ಮದುವೆಯಾಗುವ ಹೆಣ್ಣು ಮಗಳು ಅವಳು ಮಾತ್ರ ಒಪ್ಪಿದ್ದ ನಂತರವೇ ಅವಳ ಜೀವನ ಸುಖವಾಗಿರುತ್ತದೆ. ಅವಳ ಜೀವನ ಸುಖವಾಗಿ ಇರಬೇಕು ಎಂದರೆ ನಾವು ಈ ಒಂದು ರೀತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅವಳು ಒಪ್ಪಿಗೆಯನ್ನು ಪಡೆದು ಅವಳ ಇಚ್ಛೆಯ ಪ್ರಕಾರ ಮದುವೆ ಮಾಡುವುದು ತುಂಬಾ ಒಳ್ಳೆಯ ವಿಷಯ. ಇದು ಅವಳ ಹಕ್ಕು ಕೂಡ ಆಗಿರುತ್ತದೆ ಅಲ್ಲವೇ? ಆ ನಂತರ ಮನೆಗೆ ಹೋಗಿ ಹಜರತ್ ಬೀಬಿ ಫಾತಿಮಾ ಅವರ ಒಪ್ಪಿಗೆಯ ಪಡೆದ ನಂತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸ್ಜಿದೆ ನಬವಿ ಒಳಗೆ ಬರುತ್ತಾರೆ. ದೊಡ್ಡ ಒಂದು ಮಸ್ಜಿದನ ಹಾಲಿನೊಳಗೆ ಬಂದು ಎಲ್ಲಾ ಸಹಾಬಿಗಳನ್ನು ಒಟ್ಟಿಗೆ ಕೂಡಿಸಿ ಘೋಷಣೆಯನ್ನು ಮಾಡುತ್ತಾರೆ. ಈ ರೀತಿ ಐಲಾನ್ ಮಾಡುತ್ತಾರೆ, ಓ ನನ್ನ ಸಹಾಬಿಗಳೇ, ನನ್ನ ಮಗಳಾದ ಹಜರತ್ ಬೀಬಿ ಫಾತಿಮಾ ಅವರನ್ನು ಹಜರತ್ ಅಲಿ ಅವರಿಗೆ ಕೊಡಬೇಕೆಂದು ಅಲ್ಲಾಹನ ಆಜ್ಞೆಯನ್ನು ಹಜರತ್ ಜಿಬ್ರೈಲ್ ಅವರು ಬಂದು ನನಗೆ ಹೇಳಿದ್ದಾರೆ. ನಾವು ಇವರಿಬ್ಬರ ಮದುವೆಯನ್ನು ಮಾಡೋಣ ಎಂದು ಸಹಾಬಿಗಳಿಗೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ. ಎಲ್ಲಾ ಸಹಾಬಿಗಳು ಮಸ್ಜಿದ್ ಒಳಗೆ ಸೇರಿದ ನಂತರ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸ್ವತಃ ತಮ್ಮ ಮಗಳ ನಿಕಾಹನ್ನು ಓದುತ್ತಾರೆ. ಓದಿದ ನಂತರ ಫಾತಿಮಾ ಬಿಂತೆ ಮೊಹಮ್ಮದ್ ಇವರ ನಿಕಾಹನ್ನು 400 ದಿರ್ಹಂ ಮೆಹರಿನೊಂದಿಗೆ ನಾನು ನನ್ನ ಮಗಳ ಕೈಯನ್ನು ನಿನ್ನ ಕೈಯಲ್ಲಿ ಇಡುತ್ತಾ ಇದ್ದೇನೆ, ನೀನು ಕಬೂಲ್ ಇದೆಯಾ ಎಂದು ಹಜರತ್ ಅಲಿ ರಜಿಯಲ್ಲಾಹು ಅನ್ಹು ಅವರನ್ನು ಕೇಳಿದರು. ಕೇಳಿದ ನಂತರ ಅಲಿ ರಜಿಯಲ್ಲಾಹು ಅನ್ಹು ಅವರು ನನಗೆ ಕಬೂಲ್ ಇದೆ ಎಂದು ಒಪ್ಪಿಗೆ ನೀಡಿ, ಆ ನಂತರ ಹಜರತ್ ಅಲಿ ರಜಿಯಲ್ಲಾಹು ಅನ್ಹು ಅವರು ಒಂದು ದೊಡ್ಡದಾದ ಸಜ್ದಾ ಮಾಡುತ್ತಾರೆ, ಕೃತಜ್ಞತೆಯ ಸಜ್ದಾ ಮಾಡುತ್ತಾರೆ ಮತ್ತು ದೊಡ್ಡದಾದ ಒಂದು ದುವಾ ಮಾಡುತ್ತಾರೆ. ತುಂಬಾ ಸುಂದರವಾದ ಒಂದು ದುವಾ ಮಾಡಿದ ನಂತರ ಆ ದುವಾಗೆ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜೋರಾಗಿ ಆಮೀನ್ ಎಂದು ಹೇಳುತ್ತಾರೆ. ಆಗ ಅಲ್ಲಿಯೇ ಮಸ್ಜಿದ್ನಲ್ಲಿ ಜೇನುತುಪ್ಪದ ಶರ್ಬತ್ನನ್ನು ಮಾಡಿ
ಎಲ್ಲರಿಗೂ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಲ್ಲಾ ಸಹಾಬಿಗಳಿಗೆ ಮಸ್ಜಿದ್ನಲ್ಲಿ ಕುಡಿಸುತ್ತಾರೆ. ಈ ರೀತಿ ಹಜರತ್ ಬೀಬಿ ಫಾತಿಮಾ ಅವರ ಮದುವೆ ಮಸ್ಜಿದ್ ಒಳಗೆ ನಿಖಾ ಆಗುತ್ತೆ. ನಿಖಾ ಆದ ತಕ್ಷಣ ಹಜರತ್ ಬೀಬಿ ಫಾತಿಮಾರವರನ್ನು ಗಂಡನ ಮನೆಗೆ ಕಳುಹಿಸುವುದಿಲ್ಲ. ಕೆಲವು ತಿಂಗಳ ನಂತರ ಹಜರತ್ ಅಲಿ ರಜಿಯಲ್ಲಾ ಅನ್ಹು ಅವರು ಹೋಗಿ ಸಲ್ಮಾನ್ ಪಾರ್ಸಿ ರಜಿಯಲ್ಲಾ ಅನ್ಹು ಅವರಿಗೆ ಹೇಳುತ್ತಾರೆ, ನೀವು ಹಜರತ್ ಬೀಬಿ ಫಾತಿಮಾರವರನ್ನು ನನ್ನ ಜೊತೆ ಕಳುಹಿಸಿಕೊಡಿ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆಗೆ ಹೋಗಿ ಮಾತನಾಡಿ ಎಂದು. ಆಗ ಸಲ್ಮಾನ್ ಪಾರ್ಸಿ ರಜಿಯಲ್ಲಾ ಅನ್ಹು ಅವರು ಹೋಗಿ ಉಮ್ಮೆ ಸಲ್ಮಾರ್ ಅವರಿಗೆ ಹೇಳುತ್ತಾರೆ. ಉಮ್ಮೆ ಸಲ್ಮಾರ್ ಅವರಿಗೆ ಹೋಗಿ ನೀವು ಹಜರತ್ ಬೀಬಿ ಫಾತಿಮಾರವರನ್ನು ಅಲಿ ಅವರೊಟ್ಟಿಗೆ ಕಳಿಸಲು ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿ ಎಂದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳಿ ಎಂದು. ಆಗ ಉಮ್ಮೆ ಸಲ್ಮಾರ್ ಅವರು ನೇರವಾಗಿ ಹೋಗಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಈ ವಿಷಯದ ಬಗ್ಗೆ ಮಾತನಾಡುತ್ತಾರೆ. ಆಗ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಆಗಲಿ ಕಳುಹಿಸಿಕೊಡೋಣ ಎಂದು ಹೇಳುತ್ತಾರೆ. ಅಲಿ ರಜಿಯಲ್ಲಾ ಅನ್ಹು ಅವರು ಒಂಟೆಯ ಸವಾರಿ ಮೂಲಕ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮನೆಯ ಮುಂದೆ ಬರುತ್ತಾರೆ. ಬಂದ ತಕ್ಷಣ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲಿಯವರನ್ನು ನೋಡಿ ಹೊರಗೆ ಹೋಗಿ ಅಲಿ ರಜಿಯಲ್ಲಾ ಅನ್ಹು ಅವರ ಕೈಯನ್ನು ಹಿಡಿದುಕೊಂಡು ಒಳಗೆ ಬರುತ್ತಾರೆ. ಒಳಗೆ ಬಂದು ಹಜರತ್ ಅಲಿ ರಜಿಯಲ್ಲಾ ಅನ್ಹು ಅವರ ಕೈಯನ್ನು ಹಿಡಿದು ಫಾತಿಮಾ ರಜಿಯಲ್ಲಾ ಅನ್ಹು ಅವರ ಕೈಯನ್ನು ಅಲಿಯವರ ಕೈ ಮೇಲೆ ಇಟ್ಟು, ಅಲಿ ನಿನಗೆ ನಬಿಯ ಮಗಳ ಶುಭಾಶಯಗಳು ಎಂದು ಶುಭ ಕೋರುತ್ತಾರೆ. ಶುಭ ಕೋರಿದ ನಂತರ ಒಂದು ಚರಿಗೆ ನೀರನ್ನು ತರಿಸುತ್ತಾರೆ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆ ಒಂದು ಚರಿಗೆ ನೀರಿನಲ್ಲಿ ಲಾಸ್ಟ್ 2 ಸೂರಾಗಳನ್ನು ಓದಿ ದಮ್ ಮಾಡುತ್ತಾರೆ. ದಮ್ ಮಾಡಿ ಆ ನೀರನ್ನು ನವದಂಪತಿಗಳಾದ ಬೀಬಿ ಫಾತಿಮಾ ಅಲಿ ಅವರಿಗೆ ಕುಡಿಸುತ್ತಾರೆ. ಕುಡಿಸಿ ಸ್ವಲ್ಪ ನೀರನ್ನು ಅವರ ಮೇಲೆ ಚಿನಪಡಿಸುತ್ತಾರೆ. ಭುಜಗಳ ಮೇಲೆ ಚಿನಪಡಿಸಿ ಅವರಿಗೆ ದಮ್ ಮಾಡುತ್ತಾರೆ. ಅವರ ಮೇಲೆ ದುವಾ ಮಾಡಿದ ನಂತರ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲಿ ಅವರಿಗೆ ಹೇಳುತ್ತಾರೆ, ನಾನು ಇಶಾ ನಮಾಜ್ ಮುಗಿಸಿ ಬರುತ್ತೇನೆ, ಅಲ್ಲಿಯವರೆಗೆ ಹೋಗಬೇಡಿ ಎಂದು. ಆಗ ಇಶಾ ನಮಾಜ್ ಮುಗಿಸಿ ಮರಳಿ ಬಂದ ತಕ್ಷಣ ಇಬ್ಬರ ಸಹಾಬಿಗಳೊಂದಿಗೆ ಹಜರತ್ ಬೀಬಿ ಫಾತಿಮಾರವರನ್ನು ಮತ್ತು ಇಬ್ಬರು ನವದಂಪತಿಗಳನ್ನು ಕಳಿಸಲು ಸಿದ್ಧತೆ ಮಾಡುತ್ತಾರೆ. ಆ ನಂತರ ಕಳಿಸುವಾಗ ಹಜರತ್ ಅಲಿ ಅವರಿಗೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನಾಳೆ ನೀವು ವಲಿಮಾ ಮಾಡಬೇಕು ಎಂದು. ಆಗ ಅಲಿ ರಜಿಯಲ್ಲಾ ಅನ್ಹು ಅವರು ಹೇಳುತ್ತಾರೆ, ವಲಿಮಾ ಮಾಡಲು ನನ್ನ ಬಳಿ ಏನೂ ಇಲ್ಲ ಎಂದು. ಆಗ ಸ್ವತಃ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ತಮ್ಮ ಹತ್ತಿರದಿಂದ 9 ದಿರ್ಹಂಗಳನ್ನು ಅಲಿ ಅವರಿಗೆ ಕೊಡುತ್ತಾರೆ. ಆ 9 ದಿರ್ಹಂಗಳನ್ನು ತೆಗೆದುಕೊಂಡು ಅಲಿ ಅವರು ಬಜಾರಿಗೆ ಹೋಗುತ್ತಾರೆ. ಅದರಲ್ಲಿ 5 ದಿರ್ಹಂ ಖರ್ಜೂರವನ್ನು ಖರೀದಿ ಮಾಡುತ್ತಾರೆ ಮತ್ತು 3 ದಿರ್ಹಂ ಜೇನುತುಪ್ಪವನ್ನು ಖರೀದಿ ಮಾಡುತ್ತಾರೆ ಮತ್ತು 1 ದಿರ್ಹಂನಲ್ಲಿ ತುಪ್ಪವನ್ನು ಖರೀದಿ ಮಾಡುತ್ತಾರೆ. ಇದರಿಂದ ಒಂದು ಒಳ್ಳೆಯ ಸ್ವೀಟ್ ಅನ್ನು ತಯಾರಿಸುತ್ತಾರೆ. ವಲಿಮಾಗೋಸ್ಕರ ಒಂದು ಒಳ್ಳೆಯ ಸ್ವೀಟ್ ತಯಾರಾಗುತ್ತದೆ. ಒಬ್ಬ ಸಹಾಬಿಯವರು ವಲಿಮಾಗೋಸ್ಕರನೇ ಒಂದು ಮರಿಯನ್ನು ಕೊಟ್ಟಿರುತ್ತಾರೆ. ಆ ಮರಿಯನ್ನು ಜಬಾ ಮಾಡಿ ಅದರಿಂದ ಶೇರ್ವಾ ತಯಾರು ಮಾಡುತ್ತಾರೆ ಮತ್ತು ಮದೀನಾದವರಿಗೆ ಎಲ್ಲರಿಗೂ ದಾವತ್ ನೀಡುತ್ತಾರೆ ಮತ್ತು ಸ್ವತಃ ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೇ ಬಡಿಸಲು ಕುಳಿತಿರುತ್ತಾರೆ. ಮದೀನಾದವರು ಬಂದಿರುವ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡುತ್ತಾ ಹೋಗುತ್ತಾರೆ. ಆದರೂ ಅಷ್ಟರಲ್ಲಿಯೇ ಎಲ್ಲರ ಹೊಟ್ಟೆ ತುಂಬ ಊಟ ಮಾಡಿದ ನಂತರವೂ ಬೊಗನಿ ಒಳಗೆ ಎಲ್ಲವೂ ಇನ್ನೂ ತುಂಬ ಅಡಿಗೆ ಉಳಿದಿರುತ್ತದೆ. ಇದು ನಮ್ಮ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕೈಯಲ್ಲಿ ಇರುವ ಬರ್ಕತ್ ಆಗಿರುತ್ತದೆ. ಈ ರೀತಿ ಹಜರತ್ ಬೀಬಿ ಫಾತಿಮಾ ಅವರ ಮದುವೆ ತುಂಬ ಅದ್ಭುತವಾಗಿ, ತುಂಬ ಸಂತೋಷದಿಂದ ಮತ್ತು ಎಲ್ಲರ ಆಶೀರ್ವಾದದಿಂದ, ಅಲ್ಲಾಹನ ಆಜ್ಞೆಯಿಂದ ಈ ರೀತಿ ಹಜರತ್ ಬೀಬಿ ಫಾತಿಮಾರವರ ಮತ್ತು ಅಲಿ ರಜಿಯಲ್ಲಾ ಅನ್ಹು ಅವರ ಮದುವೆ ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದರ ಬಗ್ಗೆ ನಮಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಆತ್ಮೀಯರೊಡನೆ ಇದನ್ನು ಶೇರ್ ಮಾಡಿ. ಮತ್ತೆ ಇದೇ ರೀತಿ ನಾವು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇವೆ. ಅಲ್ಲಿಯವರೆಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು.